ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಂದು ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಗಿದೆ 11:30. ಹಾಂ 11:30. ಖುಷಿ ಗೌಡ ನೋಡಿ ತಿಂಡಿ ತಿಂತಾ ಇದ್ದಾರೆ. ಇವಾಗ ಎದ್ದು ದರ್ಶನ್ ಗೌಡನು ನೋಡಿದ್ದು ತಿಂಡಿ ತಿಂತಾ ಇದ್ದಾನೆ. ನನ್ನ ತೋರಿಸ್ಬೇಡ ಅಂದ, ಅದಕ್ಕೋಸ್ಕರ ಹಾಗೆ ಹೇಳಿದೆ. ಇವತ್ತು ತಿಂಡಿ ಬಂದು ದೋಸೆ, ಆಲೂಗಡ್ಡೆ ಪಲ್ಯ. ಆಲೆ ತುಂಬ ಹಾಕ್ಬಿಡ್ತೀನಿ ಇವಾಗ ಸೌಂಡ್ ಮಾಡಿದ್ರೆ. ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ. ಆಲೆ ತುಂಬ ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ಮಾಡಿ. ಖುಷಿ ಕೂಡ ಹೇಳ್ತಾನೆ ಇರು ದೋಸೆ ಮಾಡಿ ಪಲ್ಯ ಮಾಡು ಅಂತ. ಅದರಿಂದ ಇವತ್ತು ದೋಸೆ ಪಲ್ಯ ಮಾಡಿದೆ. ತಿಂತಾ ಇದ್ದಾಳೆ, ಇವಾಗ ಎದ್ದು ತಿಂತಾ ಇದ್ದಾಳೆ. ಇವಾಗ ಕ್ರಿಸ್ಮಸ್ ರಜೆ ಇರೋದ್ರಿಂದ ಮನೆಯಲ್ಲೇ ಇದ್ದಾರೆ ಇಬ್ಬರು ಕೂಡ. ಸ್ವಲ್ಪ ನೆಗಡಿ, ಕೆಮ್ಮು, ಸ್ವಲ್ಪ ಜ್ವರ ಏನಿಲ್ಲ, ಜ್ವರ ಬಂದಿಲ್ಲ. ನೆಗಡಿ ಕೆಮ್ಮು ಥರ ಕಫ ಗುರ ಮಾಡುತ್ತೆ. ತಿಂಡಿ ಎಲ್ಲ ಆಯಿತು. ಇವಾಗ ಸ್ವಲ್ಪ ಕೆಲಸ ಇದೆ, ಬಟ್ಟೆ ಸ್ಟಿಚಿಂಗ್ ಕೂಡ ಇದೆ. ಅದರಿಂದ ಇವಾಗ ಅದು ಕೂಡ ಎತ್ತುತ್ತಾ ಇದ್ದೀನಿ, ಸ್ಟಿಚಿಂಗ್ ಮಾಡೋಣ ಅಂತ. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದು ಕೂಡ ನೋಡೋಣ. ಇವತ್ತಿನ ವ್ಲಾಗು ಶುರು ಮಾಡ್ಕೊಂಡಿದ್ದೀನಿ ಇವಾಗ. ಬನ್ನಿ ಇವಾಗ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡೋಣ ಮಗಳೇ. ನೋಡಿ ಖುಷಿ ಕೂಡ ಇವತ್ತಿಂದ ಸೈಕಲ್ ತೊಳೆಯೋದಕ್ಕೆ ಬ್ಲೌಸ್ ಹೊಡ್ಸ್ಕೊಂಬಂದಿದ್ದಾಳೆ. 2 ಕೊಡಿದ್ರಾ? 10 ರೂಪೀಸ್ ಚೇಂಜ್ ತಗೊಬಂದೆ. ತುಳಿ ಇವಾಗ ನೋಡೋಣ ಹೆಂಗೆ ಕಲಿತೀಯ ಅನ್ನೋದು ಗೊತ್ತಾಗುತ್ತೆ. ಬಿಡೋ, ಅಲ್ಲಿ ಇದಿದೆ, ಸ್ಟ್ಯಾಂಡ್ ಇದೆ, ಬೀಳಲ್ಲ. ತುಳಿ ಮೆತ್ತಿಗೆ ನೀನೇ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬೀಳ್ತೀವಿ ಒಂದ್ಸತಿ ಏಟಾಗುತ್ತೆ, ಅದೆಲ್ಲ ಸಹಜ. ಹಂಗೋಗಂಗೆ ಬಾಮ್ಮ. ಹಾಂ, ಒಂಥರ ಆಗಿದೆ ಮುಖ ಇಲ್ಲ ಅಲ್ಲ. ಯಾವಾಗಿಂದ? ಅಲ್ಲ, ಅಲ್ಲಿ ಡ್ರೆಸ್ ಚೇಂಜ್ ಮಾಡೋ ಟೈಮಲ್ಲಿ ಅಲ್ಲ ಹಂಗ ನಮ್ಮಮ್ಮ ಮಿರರಲ್ಲಿ ನೋಡ್ತಾ ಇದ್ರು. ಸಣ್ಣಗಾಗಿದ್ದೆ. ತಿರುಪತಿಗೆ ಹೋಗ್ಲಿವಾ? ಅದು ಯಾರೋ ನಮ್ಮ ಊರಲ್ಲಿ ಸತ್ತೋಗಿದ್ರು. ಸುತ್ಕಂತ ಹೋಗ್ಲಿವಾ? ಹ್ಯಾಪಿ ಬರ್ಡೇ. ಕೇಕ್ ಕಟ್ ಮಾಡ್ತೀಯಾ? ಓಕೆ. ನೋಡಿ, ನಿನ್ನ ಬರ್ತಡೇ ದಿನ ಖುಷಿ ಸೈಕಲ್ ಕಲ್ತ್ಲು ನೋಡು. ಇಷ್ಟೇ ಹೋಗ್ತಾವಳೆ. ಬ್ರೇಕ್ ಇಡಿ, ಮೆತ್ತಿಗಿಡಿ, ಬ್ರೇಕ್ ಇಡಿ. ಸೈಕಲ್ ನೋಡಬೇಡ, ರೋಡ್ ನೋಡು. ಮೆತ್ತಿಗೆ ತುಳಿ, ಮೆತ್ತಿಗೆ ಸ್ಲೋಲಿಯಾಗೆ ಬಾ. ಮೆತ್ತಿಗೆ ಬಾ, ರೋಡ್ ನೋಡು ಬ. ಮೆತ್ತಿಗೆ ಹೋಗು, ರೋಡ್ ನೋಡು. ರೋಡು ಮೆತ್ತಿಗೆ ತುಳಿ. ಹೋಗಿ ಇನ್ನೂ ಅಲ್ಲಿವರೆಗೂ. ಮೆತ್ತಿಗೆ
ಖುಷಿ ಕಲ್ತ್ಬಿಟ್ಲು ಖುಷಿ ಕಲ್ತ್ಬಿಟ್ಲು. ನೋಡ್ ಹಂಗೆ ಇದು ಮಾಡಕ್ ಹೋದೆ. ಚುಚ್ತೆ ತಲೆಲಿಂದನು. ಅದಕ್ಕೆ ರುದ್ಬಿಟ್ಟು ಆಗಲ್ಲ ಅಂತ. ಕಲ್ತಾ? ಸಂಜೆ ಆಯ್ತು. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಇದು ಯಾವ ಪಾರ್ಸಲ್ ಬಂದಿದೆ ಅದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಖುಷಿ ಕೂಡ ಎಷ್ಟವರೆಗೂ ಸೈಕಲ್ ಓಡಿಸಿದ್ಲು. 47 ಮಿನಿಟ್ಸ್. 50 ಇವತ್ತು ಆಗೋಯ್ತು. ಇವತ್ತು ಇಷ್ಟು ದಿನ ಓಡಿಸಿದ್ದೆಲ್ಲ ಇವತ್ತೊಂದು ದಿವಸ ಓಡಿಸಿದ್ದಾಳೆ. ಇಷ್ಟಿಷ್ಟೇ ಓಡಿಸಿದ್ದಿದ್ದು ಇಷ್ಟೊತ್ತಿಗೆ ಎಷ್ಟು ಒಂದೇ ದಿನಕ್ಕೆ ಕಲ್ತ್ಲು. ಆದ್ರೂ ಪರವಾಗಿಲ್ಲ. ಹಾಗೆ ಆಚೆ ಕೂತಿದ್ವಿ, ಅವಳು ಸೈಕಲ್ ಓಡಿಸ್ತಾ ಇರ್ಬೇಕಾದ್ರೆ ಪಾರ್ಸಲ್ ಬಂತು. ಈಗ ಓಪನ್ ಮಾಡ್ತಾಳೆ ಖುಷಿಗೌಡ. ಓಪನ್ ಮಾಡು ಖುಷಿಗೌಡ, ಏನಿದೆ ನೋಡೋಣ. ದರ್ಶಿಯೋದು ಅಲ್ಲ ಮಮ್ಮಿದು. ರಾತ್ರಿ ಊಟಕ್ಕೆ ಬಂದು ಚಪಾತಿ ಮಾಡಿ, ಮಿಕ್ಸ್ ತರಕಾರಿ ಇತ್ತು, ಬೀಟ್ರೂಟು, ಕ್ಯಾರೆಟು, ಏನೇನೋ ಮಿಕ್ಸ್ ತರಕಾರಿ ಇತ್ತು, ಎಲ್ಲ ಹಾಕಿ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ. ಊಟ ಮಾಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಬೆಳಗ್ಗೆನೇ ಎದ್ದು ಖುಷಿಗೌಡ ಸೈಕಲ್ ಓಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಹಿಂಸೆ ಮಾಡಿ 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 ಹಂಗೆ ತಲೆಗೆ ಹತ್ತದ ಹಿಂಗೆ ಇಲ್ದಂಗೆ. ಇಷ್ಟ ಆಯ್ತಾ ಮಾಡಬೇಕು, ಇಷ್ಟ ಆಗಿಲ್ವಾ? 1 ವರ್ಷ ಆಯಿತು ಅನಿಸುತ್ತೆ ಇದನ್ನು ತೊಗೊಂಬಂದು. ಒಂದು ವರ್ಷ ಆಯ್ತಾ ಬಂತು. ಇವಾಗ ಅದ್ರ ಕೈ ಹಿಡ್ದವ್ರೆ ಮೇಡಮ್ಮು ನಿನ್ನೆಯಿಂದ. ತಿಂಡಿ ಕೂಡ ಆಯಿತು. ತಿಂಡಿ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ, ತಿಂದರು. ಇವಾಗ ಈಗ ಸೈಕಲ್ ಓಡಿಸ್ಬೇಕಂತೆ. ಅಲ್ಲಿ ನಾನು ಕೂತಿರ್ಬೇಕು ಅಲ್ಲಿ ಅವ್ರು ಓಡಿಸುವಾಗ. ಇವತ್ತು ಫ್ರೈಡೇ, ಸ್ನಾನ ಕೂಡ ಮಾಡಬೇಕು ಇವತ್ತು. ಮತ್ತು ಸ್ಪೆಷಲ್ ಡೇ ಅನ್ನೋದಕ್ಕಿಂತ ಒಂದು ಪೂಜೆ ಇವತ್ತು. ಏನಪ್ಪ ಅಂದರೆ ಏನು ಸೈಕಲ್ ಪೂಜೆ. ಇವತ್ತಿಗೆ ನಮ್ಮ ಮಾವನಿಗೆ ನಾಳೆಗೆ 1 ತಿಂಗಳಾಯಿತು ಅವ್ರು ತೀರ್ಕೊಂಡು. ಇವತ್ತು ತಿಂಗಳು ತಿಥಿ ಇದೆ. ನೆಲ ಒರೆಸ್ತಾ ಇದೆ. ಬಾಬಾ ಅಂದು ಸರಿ 1-2 ರೌಂಡ್ ಓಡಿಸ್ಲಿ, ಆಮೇಲೆ ಬಂದು ನಾನು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಇವಾಗ ಅವಳು ಓಡಿಸಾಯ್ತು. ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನೋಡಿ, ಇವಾಗ ಸೈಕಲ್ ತೆಗಿತಾ ಇದ್ದಾರೆ ಖುಷಿಗೌಡ. ಬನ್ನಿರಿ. ನೋಡಿ, ಇವರು ಬರ್ತಾ ಇದ್ದಾರೆ ಖುಷಿಗೌಡ ಜೊತೆ ಕಂಪ್ನಿ ಕೊಡೋದಕ್ಕೆ ನಿನಗೆ. ಬನ್ನಿರಿ. ನಾನು ಇಲ್ಲಿ ನೆಳ್ಳಲ್ಲಿ ಕೂತ್ಕೊತೀನಿ. ನೋಡಿ, ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಆಯಿತು. 1-2 ಪಾತ್ರೆ ಇದೆ ಅಷ್ಟೇ. ಮನೆಯೆಲ್ಲ ಕ್ಲೀನ್ ಆಯಿತು. ಮತ್ತು ನೈಟ್ ಪೂಜೆಗೂ ಕೂಡ ದೀಪಾವಳಿ ಕೊಂಬ ಎಲ್ಲ ತೊಳೆದಿಟ್ಟಿದ್ದೀನಿ. ನಾನು ಮನೆ ಕ್ಲೀನ್ ಮಾಡೋವಷ್ಟರಲ್ಲಿ ಮಗ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಎಲ್ಲ ಒರೆಸಿದ್ದಾನೆ. ನಾನು ರೆಡಿ ಆಗಿಬಿಟ್ಟು ಬಂದು ದೇವ್ರ ಮನೆ ಪಾತ್ರೆ ಎಲ್ಲ ತೊಳಿಬೇಕು. ಮಗಳದು ಸಹ ಸ್ನಾನ ಆಯಿತು, ಅವಳು ಟಿ ವಿ ನೋಡ್ಕೊಂಡು ಕೂತಿದ್ದಾಳೆ. ಮತ್ತು ಮನೆ ಕೂಡ ಕ್ಲೀನ್ ಆಯಿತು. ಮನೆ ಕ್ಲೀನ್ ಆದಾಗ ಮನಸ್ಸಿಗಾಗೋಂಥ ಸಮಾಧಾನನೇ ಒಂಥರ ಖುಷಿನೇ ಬೇರೆ ಅಲ್ಲ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮನೆ. ಒಂಥರ ನೀಟಾಗಿ ಒಂಥರ ಖುಷಿ ಕೊಡ್ತಾಯಿದೆ ಅಲ್ವಾ? ಮನೆ ಕ್ಲೀನ್ ಆದಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತೈತೆ. ಖುಷಿಗೌಡ ನೋಡಿ, ಖುಷಿಗೌಡದು ಸ್ನಾನ ಆಯಿತು. ಇವಾಗೆಲ್ಲ ಕೆಲಸ ಮುಗೀತು. ಟೈಮ್ ಬಂದು 3:56. ಇವಾಗ ನಾನು ಕೂಡ ರೆಡಿ ಆಗಿಬಿಟ್ಟು ಬಂದು ಅಡುಗೆ ರೆಡಿ ಮಾಡಬೇಕು. ಖುಷಿಗೌಡ ಡ್ಯಾನ್ಸ್ ಕ್ಲಾಸ್ ಕೂಡ ಇದೆ ಇವತ್ತು, ಅವಳು ಕೂಡ ಹೋಗ್ತಾಳೆ. ನೋಡ, ಇವಾಗ ಕೆಲಸ ಶುರು ಮಾಡೋಣ.
ಅಪ್ಪ ಅಲ್ಲಿ ಕೂತ್ಕೊಳ್ಬೇಡ. ಅಪ್ಪ ಸಹ ಬಂದರು. ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಅಡುಗೆ ಬಂದು ಬದನೆಕಾಯಿ, ಆಲೂಗೆಡ್ಡೆ, ಸ್ವಲ್ಪ ಹಸಿ ಅವರೆಕಾಳು ಕೊಟ್ಟು ಕಳಿಸಿತ್ತವ್ವ ಊರಿಂದ, ಅದೆಲ್ಲ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ವಡೆಗೆ ಅಂದ್ಬಿಟ್ಟು ಬೇಳೆ ನೆನಕಿಟ್ಟಿದ್ದೀನಿ. ನಾನು ಅಡುಗೆ ಮಾಡೋ ಅಷ್ಟರಲ್ಲಿ 5 ಗಂಟೆನೇ ಆಗೋಯಿತು. ಏಕೆಂದರೆ ದೇವ್ರ ಮನೆ ಪಾತ್ರೆ ಎಲ್ಲ ತೊಳೆದೆ, ಸ್ನಾನ ಎಲ್ಲ ಮಾಡ್ಕೊಂಬಂದು ಆಮೇಲೆ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ಮಗವನ್ನು ದೇವ್ರಿಗೆಲ್ಲ ಹೂವು ಇಡಪ್ಪ ಅಂದೆ. ಅವನೇ ಎಲ್ಲ ಹೂವು ಇಟ್ಟು ಪೂಜೆ ಎಲ್ಲ ರೆಡಿ ಮಾಡ್ದೆ ದೇವ್ರ ಮನೆಗೆ. ನಾನು ಮಸಾಲೆ ಕೂಡ ಎಲ್ಲ ರುಬ್ಬಾಯಿತು. ಇವಾಗ ನೋಡ್ತಾ ಇರ್ಬೋದು ಮಗ ಪೂಜೆ ಮಾಡಿಬಿಡು ನೀನು ಒಂದೇ 6 ಗಂಟೆ ವರ್ಷತಿ ಮನೆ ದೇವ್ರ ಪೂಜೆ ಆಯಿತು. ಆಮೇಲೆ ನಮ್ಮ ಅವನಿಗೆ ಎಡೆ ಎಲ್ಲ ಇಡಬೇಕು. ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಅವನಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡು ಅಂದೆ. ಯಾಕೆಂದರೆ ನಾನು ಅಡುಗೆ ಕೆಲಸದಲ್ಲೆಲ್ಲ ಬ್ಯುಸಿ ಅದೇ, ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಇತ್ತು ಮಾಡೋದು, ಅದರಿಂದ ಅವನೇ ಮಾಡು ಅಂದೆ ಮಾಡ್ದೆ. ನೋಡ್ತಾ ಇರ್ಬೋದು ಬೇಳೆ ಎಲ್ಲ ರುಬ್ಬಿ ಇವಾಗ ವಡೆ ಹಾಕ್ತಾಯಿದ್ದೀನಿ. ಅಡುಗೆ ಎಲ್ಲ ಆಯಿತು. ವಡೆ ಸುಟ್ಕೊಳ್ತಾ ಹಾಗೆ ಮುದ್ದೆಗೆ ಇಟ್ಟಿದ್ದೆ. ಮತ್ತು ಇಲ್ಲಿ ಪಾಯಸ ಸಹ ಆಯಿತು. ಪಾಯಸಕ್ಕೂ ಒಂದು ಸೈಡ್ ಇಟ್ಟಿದ್ದೆ. ನೋಡಿ ಅಡುಗೆ ಎಲ್ಲ ಆಯಿತು. ಎಡೆ ಇಟ್ಟಿದ್ದೀವಿ. ಮಗನ ಕೈಲೇ ಮಾಡಿಸಿದ್ದಾರೆ ಹಸ್ಬೆಂಡೇ ಎಲ್ಲ ಹೇಳ್ಕೊಟ್ರು. ಮಗ ಮಾಡ್ದೆ. ನಾನು ಅಡುಗೆ ಒಂದು ಮಾಡಿಕೊಟ್ಟೆ ಅಷ್ಟೇ. ಇದೆಲ್ಲ ಪೂಜೆ ಕೆಲಸ ಎಲ್ಲ ಅವರೇ ಮಾಡಿಕೊಂಡ್ರು. ಪೂಜೆ ಕೆಲಸದಲ್ಲೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಹಸ್ಬೆಂಡೇ ಎಲ್ಲ ಮಾಡ್ತಾರೆ. ಅಡುಗೆದೊಂದೇ ನನ್ನ ಟೆನ್ಷನ್ ಅಷ್ಟೇ. ಪೂಜೆ ವಿಚಾರದಲ್ಲೆಲ್ಲ ಹಸ್ಬೆಂಡೇ. ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಮಗನೇ ಮಾಡ್ದೆ, ಹಸ್ಬೆಂಡ್ ಹೇಳ್ಕೊಟ್ರು ಈಗೆಲ್ಲ ಈಗ ಮಾಡು ಅಂತ. ಮಗ ಮಾಡ್ದೆ. ನೋಡ್ತಾ ಇರ್ಬೋದು ಎಲ್ಲ ಪೂಜೆಗೆಲ್ಲ ಇಟ್ಟು ಎಡೆ ಎಲ್ಲ ಇಟ್ಟಿದ್ದಾರೆ. ಇವಾಗ ಮಗ ಪೂಜೆ ಮಾಡ್ತಾ ಇದ್ದಾನೆ. ಕಡ್ಡಿಗೆ ಕರ್ಪೂರ ಹಚ್ಚಿ ಆಮೇಲೆ ಧೂಪ ಹಚ್ಬೇಕು. ನೆಕ್ಸ್ಟ್ ಅದನ್ನು ಕಲ್ತ್ಕೊ. ಮಗ ಫಸ್ಟು ಧೂಪ ಹಚ್ತಾ ಇದ್ದ, ಅದರಿಂದ ನಾನು ಹೇಳ್ತಿದ್ದೆ ಫಸ್ಟು ಕಡ್ಡಿ ಹಚ್ಬೇಕಪ್ಪ, ಆಮೇಲೆ ಧೂಪ ಹಚ್ಬೇಕು, ಅದನ್ನು ಕಲ್ತ್ಕೊ ಅಂತ. ಮಕ್ಳಿಗೆ ಗೊತ್ತಿಲ್ಲದ ನಾವು ಹೇಳ್ಕೊಡ್ಬೇಕು, ಅವ್ರಿಗೇನು ಗೊತ್ತಿರಲ್ಲ ಅಲ್ವಾ. ನಾವು ಹೇಳ್ಕೊಟ್ಟಿದ್ದೆ ಅವರು ಕಲಿಯೋದು. ಎಡೆ ಇಟ್ಟು ಪೂಜೆ ಎಲ್ಲ ಆಯ್ತು. ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ನೋಡ್ತಾ ಇರ್ಬೋದು ಅಡುಗೆ ಬಂದು ಮುದ್ದೆ, ಹಸೆ ಅವರೆಕಾಳು, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಹುಳಿ ಸಾಂಬಾರು, ಮತ್ತು ಕೋಸಂಬರಿ, ಹಪ್ಪಳ, ವಡೆ, ಪಾಯಸ, ಸ್ವಲ್ಪ ಬೋಂಡ ಇಷ್ಟೆಲ್ಲ ಮಾಡಿದ್ದೆ. 5 ಗಂಟೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದು. ಬೇಗನೆ ಮಾಡಿದೆ. ಅಡುಗೆ ಮನೆಗೆ ಹೋಗೋವರೆಗೂ ಅಷ್ಟೇ. ನಾನು ಅಡುಗೆ ಮನೆಗೆ ಹೋಗ್ಬಿಟ್ರೆ ಬೇಗ ಪಟ ಅಂತ ಮಾಡಿಬಿಟ್ಟು ಆಚೆ ಬಂದುಬಿಡ್ಬೇಕು, ಆ ಥರ. ಇವಾಗ ರವಿ ಅಣ್ಣವ್ರಿಗೂ ಹೇಳಿದ್ದು. ಅವ್ರ ಮಿಸ್ಸಸ್ ಸುನೀತಾ ಬಂದಿಲ್ಲ, ರವಿ ಅಣ್ಣ ಋತ್ವಿಕ್ ಬಂದಿದ್ದರು. ಅವರು ಇವಾಗ ಊಟ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಎಲ್ರದ್ದು ಊಟ ಆಯಿತು. ನಾನು ಇವಾಗ ಊಟಕ್ಕೆ ಕೂತಿದ್ದೀನಿ. ನೋಡ್ತಾ ಇರ್ಬೋದು ಮುದ್ದೆ, ಹುಳಿ ಸಾಂಬಾರು, ವಡೆ, ಬೋಂಡ, ಹಪ್ಪಳ ಮತ್ತು ಕೋಸಂಬರಿ ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ನಾನು ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಓಕೆ, ಬೈ ಟೇಕ್